Good morning, friends. I welcome you all to the online worship of Bangalore South Church this morning. Even as we have gathered to worship God, let's turn our Bibles to Hebrews chapter number 11 and verse number 29. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ಸಭೆಯಾಗಿ ನಾವು ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 29ನೇ ವಾಕ್ಯವನ್ನು ಓದಿಕೊಳ್ಳೋಣ. Hebrews chapter number 11 verse number 29. By faith the people passed through the Red Sea as on dry land. But when the Egyptians tried to do so, they were drowned. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 29ನೇ ವಾಕ್ಯ. ನಂಬಿಕೆಯಿಂದಲೇ ಇಸ್ರಾಯೇಲರು ಒಣಭೂಮಿಯನ್ನು ದಾಟುವಂತೆ ಕೆಂಪು ಸಮುದ್ರವನ್ನು ದಾಟಿದರು. ಈಜಿಪ್ಟಿನವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. Here the writer of Hebrews, he is telling one thing, okay, that both Israelites and the Egyptians did. ಈ ಇಬ್ರಿಯರ ಲೇಖಕನು ಹೇಳುವಂತ ಒಂದು ವಿಷಯ ಏನಂದ್ರೆ, ಇಸ್ರಾಯೇಲ್ ಜನರು ಮತ್ತು ಐಗುಪ್ತ ಜನರು ಒಂದೇ ಒಂದು ಸಂಗತಿಯನ್ನು ಮಾಡಿದರು. What was that one thing? That was crossing of the Red Sea. ಅದು ಮಾಡಿರುವಂತ ಸಂಗತಿ ಏನಂದ್ರೆ ಕೆಂಪು ಸಮುದ್ರವನ್ನು ದಾಟುವುದು. But we see that the Egyptians drowned, whereas the Israelites safely crossed over. ನಾವು ನೋಡುವಂತ ಸಂಗತಿ ಏನಂದ್ರೆ, ಈ ಒಂದು ಪ್ರಯತ್ನದಲ್ಲಿ ಐಗುಪ್ತ ಜನರೆಲ್ಲ ಮುಳುಗಿ ಹೋದರು, ಆದರೆ ಇಸ್ರಾಯೇಲ್ ಜನರಾದರೂ ಸುರಕ್ಷಿತವಾಗಿ ಆಚೆ ದಡವನ್ನು ಅವರು ಮುಟ್ಟುವರಾಗಿದ್ದಾರೆ. Why was it that this is the same Red Sea, people are saved, and when they attempt to do so, one set of people drown and the other set of people cross over. ನಾವು ನೋಡುವುದಾಗಿದ್ರೆ ಅದೇ ಕೆಂಪು ಸಮುದ್ರ, ಅದೇ ಜನಸಂಖ್ಯೆ, ಅದೇ ಊರಿನಿಂದ ಬರುವಂತಹ ಜನರು, ಆದರೆ ದಾಟುವಂತ ಸಮಯದಲ್ಲಿ ಒಂದು ಗುಂಪಿನವರು ಮುಳುಗಿ ಹೋಗುತ್ತಾರೆ, ಇನ್ನೊಂದು ಗುಂಪಿನವರು ದಾಟಿ ಹೋಗುತ್ತಾರೆ. And the Bible gives us a beautiful explanation. It says, by faith the people passed the Red Sea. And the catch here is by faith. ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಇರುವಂತ ವ್ಯತ್ಯಾಸವೇನೆಂದ್ರೆ, ಐಗುಪ್ತ ಜನರ ಮಧ್ಯದಲ್ಲಿ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸವೇನೆಂದರೆ, ಒಂದು ಗುಂಪಿನ ಜನರು ಇಸ್ರಾಯೇಲರು ನಂಬಿಕೆಯಿಂದಲೇ ಅವರು ದಾಟಿದರು, ಆದರೆ ನಂಬಿಕೆ ಇಲ್ಲದೆ ಅದೇ ಪ್ರಯತ್ನವನ್ನು ಐಗುಪ್ತ ಜನರು ಮಾಡಿದಾಗ ಅವರು ಮುಳುಗಿ ಹೋದರೆಂಬುದಾಗಿ. Isn't it very interesting, my friends? We may all have so many things that we would be doing, but we all will not get the same result at the end of it. ನಮ್ಮಲ್ಲಿ ಅನೇಕ ಸಂಗತಿಗಳನ್ನು ನಾವು ಮಾಡಬಹುದು, ಬಟ್ ಕೊನೆಯಲ್ಲಿ ನೋಡುವುದಾಗಿದ್ದರೆ ಫಲಿತಾಂಶಗಳು ವ್ಯತ್ಯಾಸವಾಗಿರುತ್ತದೆ. ನಾವು ಕೆಲವು ವಾರದಿಂದ ಕಲಿಯುತ್ತಾ ಇರುವ ಹಾಗೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಯಾವಾಗಲೂ ವ್ಯತ್ಯಾಸವನ್ನು ಆತನು ಉಂಟು ಮಾಡುವಂತ ದೇವರಾಗಿದ್ದಾನೆ. ಆತನಲ್ಲಿ ನಂಬಿಕೆ ಇಟ್ಟವರು ನಂಬಿಕೆ ಇಡದ ಜನರ ಮಧ್ಯದಲ್ಲಿ ಯಾವಾಗಲೂ ಒಂದು ವ್ಯತ್ಯಾಸವು ಕಂಡು ಬರುತ್ತದೆ. ಕ್ರಿಸ್ಟಿಯನ್ ಲೈಫ್ ಇಸ್ ಅ ಲೈಫ್ ಆಫ್ ಫೇತ್. ಕ್ರೈಸ್ತ ಜೀವಿತ ಎಂಬುದಾಗಿ ಹೇಳುವಾಗ ಅದು ಒಂದು ನಂಬಿಕೆಯ ಜೀವನವಾಗಿದೆ, ವಿಶ್ವಾಸದ ಜೀವನವಾಗಿದೆ. ವಾಟ್ ಎವರ್ ವಿ ಡೂ, ಇಫ್ ಇಟ್ ಈಸ್ ಆಸ್ ಅ ರಿಸಲ್ಟ್ ಆಫ್ ಫೇತ್, ವಿ ವಿಲ್ ಸಿ ಅಮೇಜಿಂಗ್ ಥಿಂಗ್ಸ್ ಹ್ಯಾಪನ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ನಾವು ಮಾಡುವಂತ ಎಲ್ಲಾ ಸಂಗತಿಗಳನ್ನು ನಾವು ನಂಬಿಕೆಯಿಂದ ವಿಶ್ವಾಸದಿಂದ ಮಾಡುವುದಾಗಿದ್ರೆ ಅನೇಕ ಅದ್ಭುತಗಳನ್ನು ನಾವು ನೋಡಲು ಸಾಧ್ಯವಾಗುತ್ತದೆ. ಒಂದು ವೇಳೆ ನಮ್ಮಲ್ಲಿ ನಿಜವಾದ ನಂಬಿಕೆ ಇಲ್ಲದಿದ್ದರೆ, ನಿಜವಾದ ವಿಶ್ವಾಸವಿಲ್ಲದರೆ, ನಾವು ಏನು ಮಾಡಿದರೂ ಅದಕ್ಕೆ ಯಾವ ಪ್ರಯೋಜನವೂ ಉಂಟಾಗಲ್ಲ. ಅದು ಸ್ತುತಿ ಆರಾಧನೆ ಆಗಿರಬಹುದು, ಪ್ರಾರ್ಥನೆ ಆಗಿರಬಹುದು, ನಾವು ಮಾಡುವಂತ ದಾನ ಧರ್ಮಗಳಾಗಿರಬಹುದು, ಕೇಳುವಂತ ವಾಕ್ಯಗಳಾಗಿರಬಹುದು, ಈ ಎಲ್ಲಾ ಧಾರ್ಮಿಕ ಸಂಗತಿಗಳಲ್ಲಿ ನಮ್ಮಲ್ಲಿ ನಂಬಿಕೆಯ ಕೊರತೆ ಇದ್ದರೆ, ನಮ್ಮಲ್ಲಿ ವಿಶ್ವಾಸವಿಲ್ಲದಿದ್ದರೆ ಇದೆಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಐಗುಪ್ತ ಜನರ ಹಾಗೆ ನಾವು ಮುಳುಗುವಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಯಾವ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬರಲು ಸಾಧ್ಯವಾಗಲ್ಲ. faith is something that will make a difference in our lives. And the Bible clearly says, because of faith, the Israelites passed the Red Sea as on dry ground. But when the Egyptians tried to do the
everything they are around. Friends, this morning, let us examine our lives. Let us ask us, is there faith in our lives? Is there trust in God in our lives? Or are we, generally doing things because we ought to do it? Whatever comes out of faith, it pleases God and it brings a great blessing on our life. But anything that comes without faith, it will not be fruitful in our life. This morning, let us ask the Lord, God, give me grace to trust in you, irrespective of whatever is happening in my life. For I know faith unlocks the blessings of God over our life. ನಂಬಿಕೆಯಿಂದಲೇ ದೇವರ ಸಕಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಲು ಸಾಧ್ಯವಾಗುತ್ತದೆ. ಇದಕ್ಕಾಗಿ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲೇ ಪ್ರಾರ್ಥನೆ ಮಾಡೋಣ. Father, we just thank you for this precious word that we could read and meditate this morning. Father, we pray, Lord God, you help us, Lord God, whatever we do in our lives, it would be a result of faith, it would be a result of trust in you, Lord God. Father, we pray that, Lord Jesus, give us the grace, even when we are not able to see things happen in front of us, yet with the eyes of faith, we would be able to trust in you, Lord God, and see, Lord, you unlock, Lord God, all the promises of God in our lives. You minister to us. Father, I pray that, Lord, even this morning, as we worship you, it would be an act of faith as we listen to your word. May our faith, Lord, rise up in Jesus' name. Father, I pray, speak to our hearts this morning. I pray, Lord God, everyone would be strengthened in their faith and in their walk with you, Lord God. They would walk by faith and not by sight, and they would be able to see amazing miracles as a result of this. Help us to this very end. In Jesus' name we pray, Lord. Amen. ನಾವು ಈ ಹಾಡನ್ನು ಹಾಡಿಕೊಳ್ಳೋಣ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನ ಇಮ್ಮಾನುವೇಲನು ನನ್ನ ಜೊತೆ ಇರುವನೆಂಬುದಾಗಿ ಈ ಹಾಡುವನ್ನು ಹಾಡಿ ನಾವು ದೇವರನ್ನು ಸ್ತೋತ್ರ ಮಾಡೋಣ, ದೇವರಿಗೆ ಸ್ತುತಿಯನ್ನು ಸಲ್ಲಿಸೋಣ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು.
thank you, Lord God. The battle belongs to you, but the victory is ours. No weapon that is formed against us shall prosper. All those who rise up against us shall fall. For this is the heritage of all the saints and the servants of God. Father, we just thank you, a God who parted the Red Sea for the Israelites, who safely crossed over to the other side. You are able to part, Lord God, every bondage in the name of Jesus this morning in the lives of your people. Father, Lord, we know, Lord God, the battle belongs to you, but the victory is ours in Jesus' name. Father, we just thank you that we as your saints and servants can be partakers of victory. Father, we pray for all your precious children who are in the midst of a battle. Father, I pray, rise up their faith, Lord, so that they can stand against the enemy and see you giving them victory in every areas of their life. We speak out victory in the lives of your people, oh Lord God. Release, Lord God, victories, oh God, in this church. And I pray that we would see amazing miracles happening. Father, we just thank you for every promises that you have made to us as your children, and help us to appropriate all of it by faith. In Jesus' name we pray. Amen, amen, amen. Hallelujah. What is faith? Faith is something that we cannot see with our eyes, but we see it with the eyes of our heart. And it is as though it has already happened. ನಂಬಿಕೆ ಎಂಬುದಾಗಿ ಹೇಳುವಾಗ ಕಾಣದೇ ಇರುವಂತಹ ಕಾರ್ಯಗಳು ಕಣ್ಮುಂದೆ ಕಂಡಂತೆ ನಾವು ಕರ್ತನಲ್ಲಿ ವಿಶ್ವಾಸ ಮಾಡುವುದಾಗಿದೆ. ದೇವರು ಇಸ್ರಾಯೇಲ್ ಜನರಿಗೆ ದಾಟುವುದಕ್ಕಾಗಿ ಆದೇಶವನ್ನು ಕೊಡುವಾಗ ಅವರಿಗೆ ಹಿಂದೆ ಯಾವ ಅದ್ಭುತದ ಅನುಭವವಿರಲಿಲ್ಲ. ಆದರೆ ನಂಬಿಕೆಯಿಂದ ಕಣ್ಣಿಗೆ ಕಾಣದೇ ಇರುವಂತಹ ಸಂಗತಿ ಇದ್ದರೂ ಸಹ ನಂಬಿಕೆಯಿಂದ ಆ ಒಂದು ಕೆಂಪು ಸಮುದ್ರದಲ್ಲಿ ಅವರು ಕಾಲಿಡುವಾಗ ದೇವರ ವಾಕ್ಯ ಹೇಳ್ತದೆ, ಆ ಕೆಂಪು ಸಮುದ್ರ ವಿಭಾಗವಾಯಿತು. ಆ ನೆಲದ ಮೇಲೆ ನಡೆದ ಹಾಗೆ ಕೆಂಪು ಸಮುದ್ರದಲ್ಲಿ ಅವರು ನಡೆದು ಹೋದರೆ ಎಂಬುದಾಗಿ ಬೆಳಗಿನ ಹೊತ್ತಾರೆ. ನೀವು ಯಾವ ವಿಷಯಕ್ಕಾಗಿ ಕರ್ತನಲ್ಲಿ ಬೇಡಿಕೊಳ್ಳುತ್ತಿದ್ದೀರೋ ಗೊತ್ತಿಲ್ಲ, ಆದರೆ ಇಸ್ರಾಯೇಲ್ ಜನರ ಹಾಗೆ ಕಾಣದೇ ಇರುವಂತಹ ಸಂಗತಿಗಳನ್ನು ನೀವು ಕಣ್ಮುಂದೆ ಕಂಡು ನೀವು ಆ ಅದ್ಭುತಗಳನ್ನು ಹೊಂದುವರಾಗಿರಬೇಕು. ವಾಟ್ ಎವರ್ ದಟ್ ಮೈಟ್ ಬಿ, ಮೈ ಫ್ರೆಂಡ್, ದ ಬೈಬಲ್ ಸೇಸ್ by faith when Israel did things, it made all the difference. And this morning I would encourage you, by faith begin to look with the eyes of faith, and you will see amazing miracles when you begin to live by faith and not by sight. As we sing this song, join along with me and let us ask the Lord, God, what you did in the past, you are well able to do it once again, but help me, Lord, never to waver, never to be discouraged, but to trust in you and to see amazing breakthroughs. Hallelujah.
Help us, Lord, not to get scared of Jordan or Red Sea in our life. ನಮ್ಮ ಎದುರಿಗೆ ಬರುವಂತ ಕೆಂಪು ಸಮುದ್ರವಾಗಲಿ ಅಥವಾ ಯೋರ್ದಾನ್ ಹೊಳೆಯನ್ನು ನೋಡಿ ಭಯಪಡದಂತೆ ನಮ್ಮನ್ನು ನೀನು ಕಾಪಾಡು. Help us, Lord, to have simple trust in you and walk across, Father, the Jordan, the Red Sea, in Father, Lord, dry lands, Lord. ಕರ್ತನೇ, ಸರಳವಾದ ನಂಬಿಕೆಯಿಂದ ಸ್ವಾಮಿ ನಮ್ಮ ಎದುರಿಗೆ ಬರುವಂತ ಕೆಂಪು ಸಮುದ್ರವಾಗಲಿ ಯೋರ್ದಾನ್ ಹೊಳೆಯನ್ನಾಗಲಿ ಕರ್ತನೇ ನಾವು ನಂಬಿಕೆಯಿಂದಲೇ ದಾಟುವುದಕ್ಕಾಗಿ ಒಣ ನೆಲದ ಮೇಲೆ ನಡೆದ ಹಾಗೆ ನಡೆಯುವುದಕ್ಕಾಗಿ ನಮಗೆ ಸಹಾಯ ಮಾಡು. Bless us, Lord, this morning. ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮನ್ನು ಆಶೀರ್ವದಿಸು ದೇವರೇ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are back to studies in the book of Exodus. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಮ್ಮ ಆ ಒಂದು ಅಧ್ಯಯನವನ್ನು ಮುಂದುವರಿಸುತ್ತಾ ಇದ್ದೇವೆ. Last week we saw the grand exit. ಕಳೆದ ವಾರ ನಾವು ಮನೋಹರವಾಗಿ ನಿರ್ಗಮನ ಹೊಂದಿದ ವಿಷಯವಾಗಿ ಕಲಿತುಕೊಂಡೆವು. And the end of chapter 13 we saw by day the Lord went ahead of them in a pillar of cloud to guide them on their way, and by night in a pillar of fire to give them light, so that they could travel by day or night. Neither the pillar of cloud by day nor the pillar of fire by night left its place in front of the people. 13ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ನಾವು ಕಳೆದ ವಾರ ಕಲಿತಿರುವ ಹಾಗೆ ಇದಲ್ಲದೆ ಅವರು ಹಗಲು ರಾತ್ರಿಯಲ್ಲೂ ಪ್ರಯಾಣ ಮಾಡುವ ಹಾಗೆ ಯೆಹೋವನು ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸುವುದಕ್ಕೆ ಮೇಘ ಸ್ತಂಭದಲ್ಲಿಯೂ ರಾತ್ರಿಯಲ್ಲಿ ಅವರಿಗೆ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಅವರ ಮುಂದೆ ಹೋದನು. ಆತನು ಹಗಲಿನಲ್ಲಿ ಮೇಘ ಸ್ತಂಭವನ್ನು ರಾತ್ರಿಯಲ್ಲಿ ಅಗ್ನಿ ಸ್ತಂಭವನ್ನು ಜನರ ಎದುರಿನಿಂದ ತೆಗೆದು ಬಿಡಲಿಲ್ಲ. Here we saw 20 lakh people. They are migrating from Egypt back to the promised land. ನಾವು ನೋಡುತ್ತೇವೆ ಇಲ್ಲಿ ಸುಮಾರು 20 ಲಕ್ಷ ಜನರು ಐಗುಪ್ತ ದೇಶದಿಂದ ಅವರು ವಾಗ್ದಾನ ದೇಶದ ಕಡೆಗೆ ಪ್ರಯಾಣ ಮಾಡುತ್ತಿದ್ದಾರೆ. God never took them through the shortest distance, that is through the Philistine terrain. That is only 150 kilometers, but God took them through the southeast route, through the desert, through the Red Sea area. ದೇವರು ಈ ಜನರನ್ನು ಮುನ್ನಡೆಸುವಾಗ ಸರಳವಾದಂಥ ಮಾರ್ಗ ಅಂದರೆ ಒಂದು 150 ಕಿಲೋಮೀಟರ್ ಮಾತ್ರ ಇರುವಂಥ ಐಗುಪ್ತ ದೇಶದ ಮುಖಾಂತರ ಇವರನ್ನು ಕೊಂಡೊಯ್ಯಲಿಲ್ಲ. ಆದರೆ ಸುತ್ತು ಬಳಸಿ ಇವರನ್ನು ಆ ದಕ್ಷಿಣ ಪೂರ್ವ ಮಾರ್ಗದಲ್ಲಿ ಆತನು ನಡೆಸುತ್ತಾನೆ. God is a wonderful God. ನಮ್ಮ ದೇವರು ಅದ್ಭುತನಾದ ದೇವರಾಗಿದ್ದಾನೆ. Sometimes we'll come to an end of our resources, then we'll be able to fully trust God. ನಾವು ನೋಡುತ್ತೇವೆ ನಮ್ಮ ಎಲ್ಲಾ ಸಂಪನ್ಮೂಲಗಳು ತೀರಿ ಹೋಗುವಂತ ಸಮಯದಲ್ಲಿ ನಾವು ದೇವರಲ್ಲಿ ಭರವಸೆ ಇಡುವುದಕ್ಕೆ ನಮ್ಮಿಂದ ಆಗುತ್ತದೆ. Wilderness is known for its extreme climates. ಮರುಭೂಮಿಯ ಪ್ರದೇಶವು ಇದು ಒಂದು ಅತಿರೇಕವಾದಂತ ವಾತಾವರಣಕ್ಕಾಗಿ ತಿಳಿಯಲ್ಪಟ್ಟಿದೆ. Daytime the temperature rises like anything. ಹಗಲಿನಲ್ಲಿ ಅಲ್ಲಿ ಇರುವಂತ ಬಿಸಿಲು ಅದು ಹೆಚ್ಚುತ್ತಲೇ ಇರುತ್ತದೆ. That time God's people need cooler effect. ಆ ಸಮಯದಲ್ಲಿ ಅವರಿಗೆ ಒಂದು ತಂಪಾದ ವಾತಾವರಣದ ಅಗತ್ಯವಿರುತ್ತದೆ. That time the pillar of God functioned as the pillar of cloud to cool God's people. ಆ ಸಮಯದಲ್ಲಿ ಮೇಘಸ್ತಂಭವಾಗಿ ದೇವರು ಅವರಿಗೆ ಬೇಕಾಗಿರುವಂತ ತಂಪಾದ ವಾತಾವರಣವನ್ನು ಅನುಗ್ರಹಿಸಿಕೊಡುತ್ತಾನೆ. Night time it will be very cool. ರಾತ್ರಿ ವೇಳೆಯಲ್ಲಿ ಅದು ಬಹಳಷ್ಟು ತಂಪಾಗಿ So that time the temperature should be heated up. ಆ ಸಮಯದಲ್ಲಿ ಅಲ್ಲಿ ಇರುವಂತ ವಾತಾವರಣದ ಉಷ್ಣತೆಯನ್ನು ಹೆಚ್ಚಿಸಬೇಕು. God's pillar acted as the pillar of fire. ಆ ಸಮಯದಲ್ಲಿ ದೇವರು ಅಗ್ನಿ ಸ್ತಂಭವಾಗಿ ಅವರನ್ನು ಮುನ್ನಡೆಸಿದರು. Day or night the cooler effect nor the heating effect never leave God's people. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಅಗ್ನಿ ಸ್ತಂಭವಾಗಲಿ ಅಥವಾ ಮೇಘ ಸ್ತಂಭವಾಗಲಿ ಈ ಜನರಿಂದ ತೆಗೆಯಲ್ಪಡಲಿಲ್ಲ. Their journey to promised land was not a straight line. ನಾವು ನೋಡುತ್ತೇವೆ ಅವರು ವಾಗ್ದಾನ ದೇಶದೊಳಗೆ ಪ್ರವೇಶಿಸುವಾಗ ಈ ಒಂದು ಪ್ರವೇಶವು ನೆಟ್ಟಗೆ ಹೋಗಿ ಪ್ರವೇಶಿಸುವಂತ ಮಾರ್ಗವಾಗಿರಲಿಲ್ಲ. They never even in their wildest dream thought they'll have to cross the Red Sea. ಅವರು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ
ಒಂದು ದಿನ ನಾವು ಈ ಕೆಂಪು ಸಮುದ್ರ ದಾಟಬೇಕಾಗುತ್ತದೆ They never ಎಂಬುದಾಗಿ thought they'll come to dead end sometimes in their journey. ಅವರು ತಮ್ಮ ಪ್ರಯಾಣದಲ್ಲಿ ಒಂದು ಕೊನೆಯನ್ನು ಮುಟ್ಟುತ್ತಾರೆ ಎಂಬುದಾಗಿ ಅವರು ನೆನೆಸಿರಲಿಲ್ಲ. Sometimes they were totally confused. ಕೆಲವೊಂದು ಸಾರಿ ಅವರು ಸಂಪೂರ್ಣವಾಗಿ ಗಲಿಬಿಲಿಗೆ Sometimes ಒಳಗಾದರು. they were caught up between Pharaoh and the Red Sea. ಕೆಲವೊಂದು ಸಾರಿ ಅವರು ಕೆಂಪು ಸಮುದ್ರ ಮತ್ತು ಫರೋಹನ ಮಧ್ಯದಲ್ಲಿ ಸಿಕ್ಕಾಕೊಂಡರು. So many stuck up situations. ಎಂತೆಂಥ ಈ ಕಷ್ಟಕರವಾದ But ಪರಿಸ್ಥಿತಿಗಳು. God's command to them was ಆದ್ರೆ ದೇವರು ಅವರಿಗೆ ಕೊಟ್ಟಿರುವಂತ ಆಜ್ಞೆ ಏನೆಂದರೆ in chapter 14 verse 15. 14ನೇ ಅಧ್ಯಾಯದ 15ನೇ ವಾಕ್ಯ, Tell the Israelites to move on. ನೀನು ಏಕೆ ಕೂಗುತ್ತಿ, ಇಸ್ರಾಯೇಲ್ ಮುಂದಕ್ಕೆ ಹೋಗಲು ಹೇಳಬೇಕು. Depend on God and move on. ಕರ್ತನ ಮೇಲೆ ಆಶ್ರಯಿಸಿಕೊಂಡು ಮುಂದಕ್ಕೆ ಹೋಗಬೇಕು. Many times will come in your life, you'll feel stuck up. ಅನೇಕ ಸಾರಿ ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಬಂದು ಬರುವಾಗ ಇದೇ ನನ್ನ ಕೊನೆ ಎನಿಸುತ್ತದೆ. Sometimes your panic button will go up seeing the Jordan. ನೀವು ಯೋರ್ದಾನ್ ಹೊಳೆಯನ್ನು ನೋಡುವಾಗ ನಿಮ್ಮಲ್ಲಿರುವಂತಹ ಭಯ, ಆತಂಕವು ಅದು ಹೆಚ್ಚುತ್ತದೆ. In the midst of flood, ಆದ್ರೆ ಈ ಪ್ರವಾಹದ ಮಧ್ಯದಲ್ಲಿ, in the midst of wars, ಈ ಒಂದು ದೊಡ್ಡ ದೊಡ್ಡ ಯುದ್ಧಗಳ ಮಧ್ಯದಲ್ಲಿ look up to God ನೀವು ಕರ್ತನನ್ನೇ and ವೀಕ್ಷಿಸಬೇಕು. move. ನೀವು ಮುಂದೆ ಹೋಗಬೇಕು. No turning back. ಹಿಂತಿರುಗಿ No ನೋಡಲೇಬೇಕು. turning back. ಹಿಂತಿರುಗಿ ನೋಡಬೇಕು. Move on. ಮುಂದಕ್ಕೆ ಹೋಗಬೇಕು. God promises ದೇವರು ವಾಗ್ದಾನ ಮಾಡಿದ್ದಾನೆ. His pillar will go ahead of you. ಆತನ ಸ್ತಂಭವೇ ನಿಮ್ಮ ಎದುರಿನಲ್ಲಿ Move ಹೋಗುತ್ತದೆ. along with God. ಕರ್ತನೊಟ್ಟಿಗೆ ನೀವು ಚಲಿಸಿರಿ. Don't sit back. ನೀವು ಹಾಗೆ ಹಿಂದೆ ಕುಳಿತುಕೊಳ್ಳಬೇಡಿರಿ. Don't look back. ನೀವು ಹಿಂತಿರುಗಿ ನೋಡಬೇಕು. Don't run ahead. ನೀವು ದೇವರ ಮುಂದಕ್ಕೆ ಓಡಿ ಹೋಗಿ, Move on. ಆದ್ರೆ ಮುಂದಕ್ಕೆ ಹೋಗಬೇಕು. Title today's sermon, move on. ಮುಂದಕ್ಕೆ ಹೋಗಬೇಕು ಎಂಬ ಸಂದೇಶವನ್ನು ಇಂದು ಕೇಳಲಿಕ್ಕಿದ್ದೇವೆ. Chapter 14, 1 to 9. 14ನೇ ಅಧ್ಯಾಯದ 1ನೇ ವಾಕ್ಯದಿಂದ 9ನೇ ವಾಕ್ಯ. You see the confusion trap. ಇಲ್ಲಿ ಒಂದು ಗಲಿಬಿಲಿಯ ಬಲೆಯನ್ನು ನಾವು ನೋಡುತ್ತೇವೆ. Verse 1 and 2, we see the Lord as Moses moved them back to the camp by the Red Sea. ನಾವು ನೋಡುತ್ತೇವೆ 1 ಮತ್ತು 2ನೇ ವಾಕ್ಯದಲ್ಲಿ ಮೋಶೆಗೆ ದೇವರು ಆದೇಶವನ್ನು ಕೊಡುತ್ತಾನೆ, ನೀನು ಆ ಕೆಂಪು ಸಮುದ್ರದ ಹತ್ತಿರಕ್ಕೆ ಹೋಗಬೇಕು. Some people think it is not Red Sea, it is Reed Sea. ಕೆಲವರು ಹೀಗೆ ಹೇಳುತ್ತಾರೆ, ಇದು ಒಂದು ಕೆಂಪು ಸಮುದ್ರ ಅಲ್ಲ, ಬಿದಿರಿನ ಸಮುದ್ರ Reed ಎಂಬುದಾಗಿ. Sea you can cross by your walk. ನಾವು ನೋಡ್ತೇವೆ ಬಿದಿರಿನ ಸಮುದ್ರವನ್ನು ದಾಟಬೇಕಾಗಿದ್ರೆ ಹಾಗೆ ನಡೆದು ನೀವು ದಾಟಬಹುದು. Now remember, ನೆನಪಿನಲ್ಲಿ ಇಟ್ಟುಕೊಳ್ಳಿ, to drown 600 chariots in shallow waters of Reed Sea, that you need to believe that you need more faith. ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ಒಂದು ಬಿದಿರಿನ ಸಮುದ್ರ ಅಂದ್ರೆ ನಡೆದುಕೊಂಡು ಹೋಗುವಂತ ಸಮುದ್ರವನ್ನು ನೀವು ದಾಟಿದ್ದೀರೆಂಬುದಾಗಿ ಅಂದುಕೊಂಡರೆ, ಅಂಥ ಒಂದು ಸಮುದ್ರದಲ್ಲಿ 600 ರಥಗಳು ಮುಳುಗಿ ಹೋಗುವುದನ್ನು ನಂಬುವುದಕ್ಕೆ ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದ ನಂಬಿಕೆ ಬೇಕು. Verse 3 and 4, God says about the confusion Pharaoh is going to have. 3 ಮತ್ತು 4ನೇ ವಾಕ್ಯದಲ್ಲಿ ಫರೋಹನಿಗೆ ಉಂಟಾಗಿರುವಂತ ಗಲಿಬಿಲಿ ಕುರಿತಾಗಿ ದೇವರು ಹೇಳುತ್ತಾನೆ. Many people think they are clever, they are crooks, they can exploit many other people, but God says many clever people, many crook people will turn to be crackpots because of the creator of the world. ಅನೇಕ ಜನರು ಅಂದುಕೊಳ್ಳುತ್ತಾರೆ ತಮ್ಮಲ್ಲಿ ಇರುವಂತ ಚಾತುರ್ಯದ ಮೂಲಕ ಅಥವಾ ಬುದ್ಧಿಶಕ್ತಿಯ ಮುಖಾಂತರ ಇತರರನ್ನು ಅವರು ದಬ್ಬಾಳಿಸಬಹುದು, ಇತರರನ್ನು ಅವರು ಮೋಸ ಮಾಡಬಹುದು ಎಂಬುದಾಗಿ. ಆದರೆ ದೇವರು ಹೀಗೆ ಹೇಳುತ್ತಾನೆ, ಮನುಷ್ಯರ ಆ ಒಂದು ಜ್ಞಾನ, ಮನುಷ್ಯನ ಆ ಒಂದು ಚಾತುರ್ಯವು ಅದು ದೇವರ ದೃಷ್ಟಿಯಲ್ಲಿ ಯಾವ ಕೆಲಸಕ್ಕೂ ಬಾರದು. The all-knowing God, even before Pharaoh thought, God thought about his thoughts. ಫರೋಹನು ಆಲೋಚನೆ ಮಾಡುವಕ್ಕಿಂತ ಮುಂಚೆ ಸರ್ವಜ್ಞಾನಿಯಾದಂತ ದೇವರು ಫರೋಹನ ಆಲೋಚನೆಗಳನ್ನು ತಿಳಿದುಕೊಂಡಿದ್ದರು. Verse 3, Pharaoh will think the Israelites are wandering around the land in confusion, hemmed in by the desert, and I will harden Pharaoh's heart and he will pursue them. But I'll gain glory for myself through Pharaoh and all his army, and the Egyptian will know that I am the Lord. ಏಕೆಂದರೆ ಫರೋಹನು ಇಸ್ರಾಯೇಲರ ವಿಷಯದಲ್ಲಿ ಅವರು ಗಲಿಬಿಲಿಗೊಂಡು ಮರುಭೂಮಿಯಲ್ಲಿ ಸುತ್ತುವರಿಯುವ ಪ್ರದೇಶಗಳಲ್ಲಿ ಅತ್ತಿತ್ತ ಹೋಗುತ್ತಿರುವರು ಎಂದುಕೊಳ್ಳುವನು. ಇದಲ್ಲದೆ ಫರೋಹನು ನಿಮ್ಮನ್ನು ಹಿಂದಟ್ಟುವಂತೆ ನಾನು ಅವನ ಹೃದಯವನ್ನು ಕಠಿಣ ಮಾಡುವೆನು. ಫರೋಹನಲ್ಲಿಯೂ ಆತನ ಎಲ್ಲ ಸೈನ್ಯದಲ್ಲಿಯೂ ನನ್ನನ್ನು ಘನಪಡಿಸಿಕೊಳ್ಳುವೆನು. ಆಗ ನಾನೇ ಯೆಹೋವನೆಂದು ಈಜಿಪ್ಟಿನವರು ತಿಳಿಯುವರು ಎಂದು ಹೇಳಿದನು. Pharaoh and team is
thinking these people are taken the route towards Red Sea. ಫರೋಹನು ಮನಸ್ಸಿನಲ್ಲಿ ಅಂದುಕೊಂಡಿದ್ದಾನೆ, ಈ ಜನರು ಕೆಂಪು ಸಮುದ್ರದ ಮಾರ್ಗದಲ್ಲಿ Now ನಡೆಯುತ್ತಿದ್ದಾರೆ, they are going to be hemmed in by desert. ಈಗ ಆ ಮರುಭೂಮಿಯಲ್ಲಿ ಅತ್ತ ಇತ್ತ ಅಳೆದಾಡುವಂತ ಪರಿಸ್ಥಿತಿಯಲ್ಲಿ ಅವರು ಸಿಕ್ಕಾಕಿಕೊಂಡಿದ್ದಾರೆ. Temperature is very high there. ಅಲ್ಲಿ ಇರುವಂತ ಉಷ್ಣತೆಯು ಹೆಚ್ಚಾಗುತ್ತಾ ಇದೆ. Crossing desert is not easy. ಮರುಭೂಮಿ ದಾಟಿ ಹೋಗುವುದು With ಸುಲಭವಾದದ್ದಲ್ಲ. my chariots I can take over. ನಾನು ನನ್ನ ರಥಗಳ ಮುಖಾಂತರ ಇವರನ್ನು ದಬ್ಬಾಳಿಸಲು ನನ್ನಿಂದ They ಆಗುತ್ತದೆ. will be slaves forever. ಅವರು ನಿತ್ಯಕ್ಕೂ ನನ್ನ ಆಳುಗಳು ಗುಲಾಮರಾಗುತ್ತಾರೆ ಎಂಬುದಾಗಿ ಅಂದುಕೊಂಡರು. But Pharaoh is not knowing what God is thinking. ಆದ್ರೆ ದೇವರ ಆಲೋಚನೆಯು ಫರೋಹನಿಗೆ Oh ಗೊತ್ತಾಗುತ್ತಿಲ್ಲ. Pharaoh, you plan so many things. ಫರೋಹನ ನೀನು ಅನೇಕ ವಿಷಯಗಳನ್ನು ಉದ್ದೇಶಿಸಿದೆ. Pharaoh was Egypt was the strongest military power of West Asia. ಆ ದಿನಗಳಲ್ಲಿ ಐಗುಪ್ತ ದೇಶದ ಆ ಒಂದು ಬಲ ಅಥವಾ ಅವರ ಅಧಿಕಾರವು ಅದು ಹೆಚ್ಚಿನ ಅಧಿಕಾರವಾಗಿತ್ತು. God is laughing at the plans and plots of Pharaoh and team. ಆದ್ರೆ ಫರೋಹನ ಆಲೋಚನೆಯನ್ನು ಕಂಡು ದೇವರು ನಗುತ್ತಾ You ಇದ್ದಾನೆ. think you're trapped, you can exploit people again, but God says no. The trap you think today is going to be trap for yourself and your team. ಫರೋಹನು ಮನಸ್ಸಿನಲ್ಲಿ ಅಂದುಕೊಂಡಿದ್ದಾನೆ, ಇವರು ಗಲಿಬಿಲಿಯಲ್ಲಿ ಅತ್ತ ಇತ್ತ ಅಳದಾಡುತ್ತಾ ಇದ್ದಾರೆ, ಇವರು ನನ್ನ ಬಲೆಯಲ್ಲಿ ಸಿಕ್ಕಾಕಿಕೊಳ್ಳುತ್ತಾರೆ ಎಂಬುದಾಗಿ. ಆದರೆ ದೇವರು ಹೇಳುವಂತ ಮಾತೇನೆಂದ್ರೆ, ಫರೋಹನು ಹಾಕಿರುವಂತ ಬಲೆಯಲ್ಲಿ ಆತನು ಮತ್ತು ಆತನ ಸೈನ್ಯವು The ಸಿಕ್ಕಾಕಿಕೊಳ್ಳುತ್ತದೆ. God who turned the tables of Haman and saved Mordecai, that same God says, I will turn the people who plot and plan against you, and I will entrap them in their own traps. ಹಾಮಾನನು ಮಾಡಿರುವಂತ ಎಲ್ಲಾ ಉದ್ದೇಶಗಳನ್ನು ತಳ್ಳಿಬಿಟ್ಟಂತ ದೇವರು ಈ ಬೆಳಗಿನ ಹೊತ್ತಾರೆಯಲ್ಲಿ ಇಂಥ ಹೇಳುತ್ತಾನೆ, ನಿನ್ನ ವಿರುದ್ಧವಾಗಿ ಆಲೋಚನೆ ಸಂಕಲ್ಪಗಳನ್ನು ಮಾಡಿರುವಂತ ಪ್ರತಿಯೊಬ್ಬರ ಆಲೋಚನೆಗಳನ್ನು ತೆಗೆದು ಹಾಕುತ್ತೇನೆ ಎಂಬುದಾಗಿ. Verse 5. 5ನೇ ವಾಕ್ಯ. When the king of Egypt was told that the people had fled, Pharaoh and his officials changed their minds about them and said, what have we done? We have let the Israelites go and have lost their services. ಜನರು ಓಡಿ ಹೋದರೆಂದು ಈಜಿಪ್ಟಿನ ಅರಸನಿಗೆ ತಿಳಿಸಲ್ಪಟ್ಟಿತು. ಆಗ ಫರೋಹನು ಮತ್ತು ಆತನ ಸೇವಕರ ಹೃದಯವು ಅವರಿಗೆ ವಿರೋಧವಾಗಿ ತಿರುಗಿಕೊಂಡಿತು. ಅವರು ಇಸ್ರಾಯೇಲ್ ನಮ್ಮ ಸೇವೆ ಮಾಡುವುದನ್ನು ಬಿಟ್ಟು ಹೋಗಿ ಬಿಡುವಂತೆ ನಾವು ಏಕೆ ಮಾಡಿದೆವು ಎಂಬುದಾಗಿ Many of us are ಅಂದುಕೊಂಡರು. like this many times. ಅನೇಕರು ನಾವು ಹೀಗಿದ್ದೇವೆ. We know it is self-destruction, pursuing sin and pleasures of the world. ಲೋಕದ ಹಿಂದೆ ಅಥವಾ ಪಾಪದ ಹಿಂದೆ ನಾವು ಹೋಗುವಾಗ ಅದು ನಮಗೆ ನಾಶನ ಎಂಬುದಾಗಿ ನಮಗೆ ಗೊತ್ತಿದ್ದರೂ ಸಹ ನಾವು ಪಾಪದ ಹಿಂದೆ ಲೋಕದ ಹಿಂದೆ ಹೋಗುವರಾಗಿ. Pharaoh knows is a big financial loss for his nation. ಫರೋಹನಿಗೆ ಈಗ ಗೊತ್ತಾಗಿದೆ, ಈಗ ಎಲ್ಲ ಗುಲಾಮರನ್ನು ಕಳೆದುಕೊಂಡಿದ್ದು ಆತನ ದೇಶಕ್ಕೆ ಆರ್ಥಿಕ ಕೊರತೆ ಇದೆ ಎಂಬುದಾಗಿ. So many years he is giving peanuts to these people and exploiting them. ಅನೇಕ ವರ್ಷಗಳವರೆಗೆ ಇಸ್ರಾಯೇಲರನ್ನು ದಬ್ಬಾಳಿಸಿ ಆಳುಗಳನ್ನಾಗಿ ಗುಲಾಮರನ್ನಾಗಿ ಆತನು ಉಪಯೋಗಿಸುತ್ತಿದ್ದಾನೆ. Unless we repent, we also will perish like Pharaoh and team. ಒಂದು ವೇಳೆ ನಾವು ಮಾನಸಾಂತರ ಪಡೆದಿದ್ದರೆ ಫರೋಹನ ಹಾಗೆ ಆತನ ಸೈನ್ಯದ ಹಾಗೆ ನಾವು ಸಹ ನಾಶವಾಗಿ ಹೋಗುತ್ತೇವೆ. Pharaoh got ready his chariot and 600 best chariot teams. ನಾವು ನೋಡುತ್ತೇವೆ, ಫರೋಹನು ತನ್ನ ರಥಗಳನ್ನು ಸಿದ್ಧ ಮಾಡಿಕೊಂಡು 600 ರಥ ಮತ್ತು ರಥ ಸವಾರಿಗಳೊಂದಿಗೆ ಆತನು ಹೋಗುತ್ತಾನೆ. Verse 8 and 9. 8 ಮತ್ತು 9ನೇ The ವಾಕ್ಯ. Egyptians overtook the Israelites who were marching out boldly. ಈಜಿಪ್ಟಿನ ಅರಸನಾದ ಫರೋಹನ ಹೃದಯವು ಯೆಹೋವನು ಕಠಿಣ ಮಾಡಿದ್ದರಿಂದ ಅವನು ಇಸ್ರಾಯೇಲರನ್ನು ಹಿಂದಟ್ಟಿದನು, ಆದರೆ ಇಸ್ರಾಯೇಲರು ಧೈರ್ಯದಿಂದ ಹೊರಗೆ ಹೋದರು. They thought their mission is success. ಅವರು ಹೀಗೆ ಅಂದುಕೊಳ್ಳುತ್ತಾರೆ, ನಾವು ಮಾಡಿರುವಂತ ಎಲ್ಲ ಆಲೋಚನೆಗಳು ನಮಗೆ ಯಶಸ್ಸನ್ನು ಕೊಡುತ್ತದೆ. Israelites are marching out. ಇಸ್ರಾಯೇಲ್ ಜನರು ಆಗಲೇ ಮುಂದೆ After ಹೋಗುತ್ತಿದ್ದಾರೆ. so many years bondage, they thought it is freedom for them. ಅನೇಕ ವರ್ಷಗಳ ಬಂಧನ ಆದ ನಂತರ ಈಗ ಅವರಿಗೆ ಸ್ವತಂತ್ರ ಸಿಕ್ಕಿತು ಅಂತ But even in ಗೊತ್ತಾಯಿತು. their wildest dream, they never thought that Pharaoh and team will keep pursuing them and overtook them. ಅವರು ಕನಸು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ, ಫರೋಹನು ಮತ್ತು ಆತನ ಸೈನ್ಯವು ಅವರನ್ನು ಹಿಂದಟ್ಟುತ್ತದೆ ಎಂಬುದಾಗಿ.
never let down your guard. ನೀವು ಎಂದಿಗೂ ನಿಮ್ಮ ಆಯುಧಗಳನ್ನು ಕೆಳಗಿಳಿಸಬಾರದು. Enemy is not sleeping. ಯಾಕಂದ್ರೆ ನಮ್ಮ ವೈರಿಯು ನಿದ್ರಿಸುವಾತನಲ್ಲ. As long as we are living, we are in a spiritual journey, we have warfare. ನಾವು ಈ ಒಂದು ಲೋಕದಲ್ಲಿ ಪ್ರಯಾಣ, ಈ ಒಂದು ಭೂಯಾತ್ರೆಯಲ್ಲಿರುವಾಗ ನಮಗೆ ಈ ಒಂದು ಆತ್ಮೀಕವಾದಂಥ ಯುದ್ಧದಲ್ಲಿ ನಾವು ನಿರಂತರವಾಗಿರುತ್ತೇವೆ. Many times enemy overtook us. ಅನೇಕ ಸಾರಿ ವೈರಿಯು ಆತನು ನಮ್ಮನ್ನು ದಬ್ಬಾಳಿಸಿದ್ದಾನೆ. But we are not destroyed because we have an unchanging God. ನಮ್ಮ ದೇವರು ಬದಲಾವಣೆ ಹೊಂದದೇ ಇರುವಂತ ದೇವರಾಗಿರುವುದರಿಂದ ನಾವು ನಾಶವಾಗಿ ಹೋಗಲಿಲ್ಲ. We are not destroyed because our Lord never sleeps, never slumbers. ನಮ್ಮ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆದ್ದರಿಂದ ನಾವು ಇನ್ನೂ ನಾಶವಾಗಿ ಹೋಗಲಿಲ್ಲ. Verse 10 to 14 talks about the panic of the trapped. 10ನೇ ವಾಕ್ಯದಿಂದ 14ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಬಲೆಯಲ್ಲಿ ಸಿಕ್ಕಾಕಿಕೊಂಡಿರುವಂತ ಜನರ ದಿಗಿಲು. In front they have Red Sea. ಮುಂದೆ ಕೆಂಪು ಸಮುದ್ರ. They have come to a dead end. ಅವರು ತಮ್ಮ ಜೀವಿತದ ಕೊನೆಯ ಆ ಒಂದು ಪರಿಸ್ಥಿತಿಗೆ They can't ಬಂದಿದ್ದಾರೆ. move forward. ಮುಂದೆ Now ಹೋಗುವುದಕ್ಕಾಗುತ್ತಿಲ್ಲ. they are surrounded by the army of Egypt which has overtook them. ಈಗ ಐಗುಪ್ತ್ಯದ ಸೇನೆಯು ಅವರ ಸುತ್ತಲಿದೆ. They don't know what to do. ಅವ್ರಿಗೆ ಏನು ಮಾಡಬೇಕಂತ They ಗೊತ್ತಾಗುತ್ತಿಲ್ಲ. don't have much options before them. ಅವರ ಮುಂದೆ ಆಯ್ಕೆಗಳಂತೂ ಇಲ್ಲ. Either they have to surrender and become slaves for lifetime. ಅವರು ಒಂದು ವೇಳೆ ಫರೋಹನಿಗೆ ತಮ್ಮನ್ನೇ ತಾವು ಒಪ್ಪಿಸಿಕೊಟ್ಟು ಹಿಂತಿರುಗಿ ಗುಲಾಮತನಕ್ಕೆ ಹೋಗಬೇಕು, Or in that panic they can jump into Red Sea and get destroyed. ಅಥವಾ ಆ ಒಂದು ಆತಂಕದಲ್ಲಿ ಅವರು ಕೆಂಪು ಸಮುದ್ರದೊಳಗೆ ಬಿದ್ದು ಮುಳುಗಿ ಹೋಗಬಹುದು. What are they going to do? ಈಗ ಅವರು ಮಾಡುವಂತ ವಿಷಯ Verse ಏನು? 10. 10ನೇ ವಾಕ್ಯ. The Israelites sees hundreds of advancing chariots and are terrified and begin to cry out to the Lord. ಫರೋಹನು ಸಮೀಪಕ್ಕೆ ಬಂದಾಗ ಇಸ್ರಾಯೇಲರು ತಮ್ಮ ಕಣ್ಣುಗಳನ್ನೆತ್ತಿ ನೋಡಿದಾಗ ಈಜಿಪ್ಟಿನವರು ಅವರ ಹಿಂದೆ ಬರುತ್ತಿದ್ದರು. ಆಗ ಇಸ್ರಾಯೇಲರು ಬಹಳ ಭಯಪಟ್ಟು ಯೆಹೋವನಿಗೆ ಕೂಗಿಕೊಂಡರು. They are terrified by Pharaoh and team. ಆ ಫರೋಹ ಮತ್ತು ಆತನ ಸೈನ್ಯವನ್ನು ನೋಡಿ ಅವರು ಭಯದಿಂದ So many ತುಂಬಲ್ಪಟ್ಟಿದ್ದಾರೆ. years they are slaves. ಅನೇಕ ವರ್ಷಗಳಿಂದ ಅವರು So many years they are oppressed. ಅನೇಕ ವರ್ಷದಿಂದ ದಬ್ಬಾಳಿಸಲ್ಪಟ್ಟಿದ್ದಾರೆ. Friend, they have Red Sea. ಇನ್ನು ಎದುರಿನಲ್ಲಿ ನೋಡುವುದಾಗಿದ್ರೆ ಕೆಂಪು They ಸಮುದ್ರ. don't know what to do. ಏನು ಮಾಡಬೇಕಂತ In ಗೊತ್ತಾಗುತ್ತಿಲ್ಲ. their desperation, ಇಂತಹ ಒಂದು ಕಠಿಣ they ಪರಿಸ್ಥಿತಿಯಲ್ಲಿ stop looking around. ಅವರು ಸುತ್ತಮುತ್ತಲು ನೋಡದೆ They looked up. ಅವರು ಮೇಲೇನೋ They looked ಕಣ್ಣಿಟ್ಟಿದ್ದಾರೆ. up to the Lord. ಕರ್ತನ ಕಡೆಗೆ The ಕಣ್ಣೆತ್ತಿ whole community looked up to the Lord. ಇಡೀ ಸಮುದಾಯವೇ ಕರ್ತನನ್ನು ನೋಡಲು ಆರಂಭಿಸಿತು. What is fear, my friends? ಈ ಒಂದು ಭಯ ಎಂದರೇನು? Fear is seeing our situations without Lord. ಕರ್ತನಿಲ್ಲದೆ ನಮ್ಮ ಭಯವನ್ನು ಎದುರಿಸುವುದೇ ಆತಂಕವಾಗಿರುತ್ತದೆ. What is faith? ನಂಬಿಕೆ ಎಂದರೇನು? Faith is seeing our impossibilities through the Lord. ಆದರೆ ನಮ್ಮ ಅಸಾಧ್ಯತೆಯಲ್ಲಿಯೂ ಸಹ ಕರ್ತನಿದ್ದಾನೆ ಎಂಬ ಕರ್ತನ ದೃಷ್ಟಿಕೋನದಿಂದ ಅದನ್ನು ನೋಡುವುದಾಗಿದೆ. They are very fickle people. ಇವರೆಲ್ಲರೂ ಅಲ್ಲೋಲ ಕಲ್ಲೋಲವಾಗುವಂತ In their ಜನರು. desperation, one moment they cried unto the Lord. ಅವರಿಗೆ ಕಷ್ಟ ಬರುವಾಗ ಕರ್ತನಲ್ಲಿ ಕೂಗುತ್ತಾರೆ. Verse 11 and 12. 11 ಮತ್ತು 12ನೇ ವಾಕ್ಯ. They question Moses' integrity and credibility. ಮೋಶೆಯಲ್ಲಿ ಇರುವಂತ ಆತನ ಸಾಮಗ್ರಿಕತೆಯನ್ನು ಮತ್ತು ವಿಶ್ವಾಸಾರ್ಹತೆಯನ್ನು ಅವರು ಪ್ರಶ್ನಿಸುತ್ತಾರೆ. They asked, was it because there were no graves in Egypt that you brought us to this desert to die? ಐಗುಪ್ತ ದೇಶದಲ್ಲಿ ಸಮಾಧಿಗಳು ಇಲ್ಲ ಅಂತ ಹೇಳಿ ಈ ಮರುಭೂಮಿಯಲ್ಲಿ ಸಾಯಿಸುವುದಕ್ಕೆ ನಮ್ಮನ್ನು ಕರೆದುಕೊಂಡು ಬಂದೆಯಾ? What have you done to us by bringing us out of Egypt? ಐಗುಪ್ತ ದೇಶದಿಂದ ಹೊರಗೆ ತಂದು ನೀನು ಸಾಧಿಸಿದ್ದೇನು? Didn't we say to you in Egypt, leave us alone, let us serve the Egyptians? ನಾವು ಐಗುಪ್ತದಲ್ಲಿ ಇರುವಾಗಲೇ ಹೇಳಲಿಲ್ಲವೋ ನಮ್ಮನ್ನು ಬಿಟ್ಟು ಬಿಡು, ನಾವು ಐಗುಪ್ತ ಜನರಿಗೆ ಗುಲಾಮರಾಗಿರುತ್ತೇವೆ It ಎಂಬುದಾಗಿ. would have been better for us to serve the Egyptians than to die in the desert. ಈ ಮರುಭೂಮಿಯಲ್ಲಿ ಸಾಯುವಕ್ಕಿಂತ ಐಗುಪ್ತರ ಗುಲಾಮರಾಗಿರುವುದೇ
ಇನ್ನೂ ಉತ್ತಮವಾಗಿತ್ತು. Journey to promised land is not easy, my friends. ವಾಗ್ದಾನ ದೇಶದ ಕಡೆಗೆ ಮಾಡುವಂತ ಪ್ರಯಾಣವು ಅದು ಸುಲಭವಾದ Many times ಪ್ರಯಾಣವಲ್ಲ. we prefer death ಅನೇಕ ಸಾರಿ ನಾವು ಮರಣವನ್ನು ಬಯಸುತ್ತೇವೆ. than cross over Red Sea in our life. ಆ ಕೆಂಪು ಸಮುದ್ರವು ದಾಟುವಕ್ಕಿಂತ ಹೆಚ್ಚಾಗಿ ನಾವು ಸತ್ತರೆ ಉತ್ತಮ ಎಂಬುದಾಗಿ ಅಂದುಕೊಳ್ಳುತ್ತೇವೆ. But God gives a command. ಆದ್ರೆ ದೇವರು ಇಲ್ಲಿ ಒಂದು ಆದೇಶವನ್ನು ಅವರಿಗೆ ಕೊಡುತ್ತಾನೆ. When you unpack the command, it is in 3 commands. ನಾವು ನೋಡುತ್ತೇವೆ ಈ ಒಂದು ಆಜ್ಞೆಯನ್ನು ನೀವು ಬಿಡಿಸಿ ಬಿಡಿಸಿ ನೋಡುವುದಾಗಿದ್ದರೆ 3 ಆಜ್ಞೆಗಳು ಕಂಡು Verse ಬರುತ್ತವೆ. 13 and 14. 13 ಮತ್ತು 14ನೇ ವಾಕ್ಯ. Do not be afraid ನೀವು ಭಯಪಡಬೇಡಿರಿ. when you are hemmed in with problems. ನಿಮ್ಮ ಸುತ್ತಲೂ ಸಮಸ್ಯೆಗಳು ಬರುವಾಗ When the enemy presses on. ಆ ವೈರಿಯು ನಿಮ್ಮನ್ನು ಒತ್ತುವಂತ When you come to the dead end of your life. ನಿಮ್ಮ ಜೀವಿತದ ಕೊನೆಯ ಸಂಗತಿಯನ್ನು ನೀವು When you are ಮುಟ್ಟುವಾಗ scared of the Red Sea. ಕೆಂಪು ಸಮುದ್ರದ ಬಗ್ಗೆ ಭಯಪಡುವಂತ God ವೇಳೆಯಲ್ಲಿ says, fear not. ದೇವರು ಹೇಳುವ ಮಾತು I am ಭಯಪಡಬೇಡ. with you. ನಾನೇ ನಿನ್ನ ಸಂಗಡ ಇದ್ದೇನೆ. 366 times is repeating in the scripture. Fear not, I am with you. 366 ಸಾರಿ ದೇವರ ವಾಕ್ಯದಲ್ಲಿ ಪದೇ ಪದೇ ಆಗಿ ಹೇಳಲ್ಪಟ್ಟಿದೆ, ಭಯಪಡಬೇಡ, ನಾನೇ ನಿನ್ನ ಸಂಗಡ. Move, my brother. ನನ್ನ ಸಹೋದರನೇ ಮುಂದೆ ಹೋಗು, Move, my sister. ನನ್ನ ಸಹೋದರಿಯ ಮುಂದೆ ಹೋಗು. You're asking how I'll move on. ನೀವು ಅಂದುಕೊಳ್ಳುತ್ತೀರಿ ನಾನು ಹೇಗೆ ಮುಂದೆ ಹೋಗಲು ಸಾಧ್ಯವಿದೆ? Are you blind? ನೀವು Can't you ಕುರುಡರಾಗಿದ್ದೀರಿ. see Red Sea in front of me? ನಮ್ಮ ಮುಂದಿರುವಂತ ಕೆಂಪು ಸಮುದ್ರ Can't you see the ಕಾಣುತ್ತಿಲ್ಲವೋ? enemy surrounding me? ನನ್ನ ಸುತ್ತಲೂ ವೈರಿಗಳು ಸುತ್ತಿದ್ದನ್ನು ನೀನು ನೋಡುತ್ತಿಲ್ಲವೋ? God had to open your eyes. ದೇವರು ತಾನೇ ನಿಮ್ಮ ಕಣ್ಣುಗಳನ್ನು But you are to do the ತೆರೆಯಬೇಕು. second command. ಎರಡನೇ ಆಜ್ಞೆಗೆ ಸಹ ವಿಧೇಯರಾಗಬೇಕು. What is the second command? ಎರಡನೇ ಆಜ್ಞೆಯನ್ನು Stand and be still. ಕದಲದೆ ನಿಲ್ಲು. That is repeated twice. 2 ಸಾರಿ ಕದಲದೆ ನಿಲ್ಲಿರಿ ಎಂಬುದಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. This what? ಅರ್ಥ ಏನು? Don't get disturbed. ನೀನು ಗಲಿಬಿಲಿಗೆ ಒಳಗಾಗ, Calm down. ನೀನು ಶಾಂತವಾಗಿ, Relax. ನೀನು ಶಾಂತವಾಗಿರು. Clarity will come to you. ಆಗ ಸ್ಪಷ್ಟತೆಯು ನಿನ್ನ ಜೀವಿತ. God will open your eyes. ದೇವರು ತಾನೇ ನಮ್ಮ ಮನೋನೇತ್ರ. God will open your eyes to the provisions God is going to provide ದೇವರು you. ಕೊಡುವಂತ ಎಲ್ಲ ಒದಗಿಸುವಿಕೆಗೆ ನಿನ್ನ ಕಣ್ಣುಗಳನ್ನು ತೆರೆಯ You know, ಮಾಡುತ್ತಾನೆ. Abraham obeyed God. ಅಬ್ರಹಾಮನು ದೇವರಿಗೆ ವಿಧೇಯನಾದ. God opened his eyes for Ram. ಆ ಒಂದು ಠಗರನ್ನು ನೋಡುವುದಕ್ಕಾಗಿ ದೇವರು ಅಬ್ರಹಾಮನ ಕಣ್ಣುಗಳನ್ನು When ತೆರೆದ. Elijah prayed, ಎಲಿಯನು ಪ್ರಾರ್ಥನೆ ಮಾಡಿದ. God opened the eyes of his servant. ಅಲ್ಲಿ ಇರುವಂತ ಸೇವಕನ ಮನೋನೇತ್ರಗಳನ್ನು ತೆರೆಯ ಮಾಡಿದನು. Cool. ಆದ್ದರಿಂದ ನೀನು ಶಾಂತವಾಗಿರು. Trust God. ದೇವರಲ್ಲಿ ಭರವಸೆ Simply ಇಡು. trust God. ನೀನು ಸರಳ ನಂಬಿಕೆ He will open your eyes. ಆತನೇ ನಿನ್ನ ಮನೋನೇತ್ರಗಳನ್ನು ತೆರೆ And then what ಮಾಡಲಿಕ್ಕಿದ್ದಾನೆ. you have to do? ಮಾಡಬೇಕಾದದ್ದೇನು? See the Lord's deliverance. ಕರ್ತನು ಕೊಡುವಂತ ಬಿಡುಗಡೆಯನ್ನು ನೋಡಬೇಕು. Be cool as you are sitting in the gallery ನೀನು ಶಾಂತವಾಗಿ ನಿಲ್ಲಬೇಕು. and watch the game what God is going to do. ದೇವರು ಮಾಡುವಂತ ಸಂಗತಿಗಳನ್ನು ನೀನು ವೀಕ್ಷಿಸಬೇಕು. You don't play. ನೀನು ಆಟವಾಡುವುದು ಬೇಕಾಗಿಲ್ಲ. You be cool. ನೀನು The ಶಾಂತವಾಗಿರು. battle belongs to the Lord. ಯಾಕಂದ್ರೆ ಯುದ್ಧವು ಯೆಹೋವನಿಗೆ And ಸೇರಿದೆ. you will see the deliverance. ನೀನು ಬಿಡುಗಡೆಯನ್ನು ನೋಡಲಿಕ್ಕಿದ್ದೆ. The enemy, you can see him. ನೀವು ನೋಡುತ್ತೀರಿ ಇಲ್ಲಿರುವಂತ ವೈರಿಯು, The team enemy will fail ಅಲ್ಲಿ ಇರುವಂತಹ ಆ ವೈರಿಯು ಸೋತು ಹೋಗುತ್ತಾನೆ. because he is never a match to the creator of the world. ಯಾಕಂದ್ರೆ ಲೋಕದ ಸೃಷ್ಟಿಕರ್ತನಿಗೆ ಆತನನ್ನು ಹೋಲಿಸಲಾಗದು. Verse 15 to 31. 15ನೇ ವಾಕ್ಯದಿಂದ 31ನೇ We ವಾಕ್ಯ. see God opens a provision. ನಾವು ನೋಡುತ್ತೇವೆ ದೇವರು ಮಾರ್ಗವನ್ನು ತೆರೆಯ ಮಾಡುತ್ತಾನೆ. Israelites are saying Tata to the Egypt forever. ನಾವು ನೋಡುತ್ತೇವೆ ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನು ಅವರು ಬಿಟ್ಟು ಬರುವಾಗ ಇನ್ನು ಮುಂದೆ ಅದನ್ನು Forever they are separated to God and Moses. ನಾವು ನೋಡುತ್ತೇವೆ ನಿತ್ಯಕ್ಕೂ ಮೋಶೆಗೋಸ್ಕರ ದೇವರಿಗೋಸ್ಕರ ಅವರು And ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. that is what 1 Corinthians 10 says. ಅದನ್ನೇ 1 ಕೊರಿಂಥ 10 ಹೀಗೆ Through ಹೇಳುತ್ತದೆ. baptism, ದೀಕ್ಷಾ ಸ್ನಾನ we are saying no to Egypt forever. ನಾವು ಐಗುಪ್ತದಿಂದ ಬೇರ್ಪಡಿಸಲ್ಪಟ್ಟಿದ್ದೇವೆ. And God and His leadership, we are separated forever. ದೇವರಿಗೋಸ್ಕರ ಆತನ ಸಭೆ
ದೇವರಿಗೋಸ್ಕರ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. Verse 15 and 16. 15 ಮತ್ತು 16ನೇ ವಾಕ್ಯ. Moses cry unto the Lord. ಮೋಶೆಯು ಕರ್ತನಲ್ಲಿ ಕೂಗುತ್ತಿದ್ದಾನೆ. God is asking, why are you crying out to me? ಮೋಶೆಗೆ ದೇವರು ಹೇಳುತ್ತಾನೆ, ನೀನು ನನಗೆ ಏಕೆ ಕೂಗುತ್ತಿ? Tell the Israelites to move on. ಇಸ್ರಾಯೇಲರಿಗೆ ಮುಂದಕ್ಕೆ ಹೋಗಬೇಕು. I have come to the Red Sea. ನಾನೇ ಕೆಂಪು ಸಮುದ್ರವನ್ನು At ಸೃಷ್ಟಿಸಿದ್ದೇನೆ. my command, Red Sea will give you welcome salute and it will get divided. ನಾನು ಆಜ್ಞೆ ಕೊಡುವಾಗ ಆ ಒಂದು ಕೆಂಪು ಸಮುದ್ರವು ವಿಭಾಗವಾಗುತ್ತದೆ. 17 and 18. 17-18ನೇ The Lord will gain glory through Pharaoh's acts. ಆ ಫರೋಹನ ಕ್ರಿಯೆಗಳ ಮುಖಾಂತರ ಯೆಹೋವನು ಮಹಿಮೆ The ಹೊಂದುತ್ತಾನೆ. turn of things came from God. ಕರ್ತನಿಂದಲೇ ಬದಲಾವಣೆಗಳು ಉಂಟಾದವು. Pharaoh's clever persuasion is going to end. ನಾವು ನೋಡ್ತೇವೆ ಫರೋಹನ ದಬ್ಬಾಳಿಕೆ ಈಗ ಕೊನೆಗೊಳ್ಳಲಿಕ್ಕಿದೆ. His well thought plan is going to be foiled by the cleverness of the Almighty God. ಆತನು ಮಾಡಿರುವಂತ ಎಲ್ಲಾ ಆಲೋಚನೆಗಳನ್ನು ದೇವರು ತಾನೇ ವಿಫಲ ಮಾಡಲಿಕ್ಕಿದ್ದಾನೆ. God don't needs your brain to run his show. ದೇವರು ತನ್ನ ಕೆಲಸವನ್ನು ಮಾಡುವುದಕ್ಕೆ ನಿಮ್ಮ ಆಲೋಚನೆ ಆತನಿಗೆ ಬೇಕಾಗಿಲ್ಲ. Our Lord alone is sufficient for all the battles of our life. ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಯುದ್ಧಗಳಲ್ಲಿ ಹೋರಾಡುವುದಕ್ಕೆ ಕರ್ತನೆ ನಮಗೆ If you ಸಾಕು. know your shepherd, you ನೀವು- know he's a good shepherd, great shepherd, the sacrificing shepherd, and you will not be involved. ಒಂದು ವೇಳೆ ನಿಮ್ಮ ಕುರುಬನನ್ನು ನೀವು ತಿಳಿದುಕೊಳ್ಳುವುದಿದ್ದರೆ ನಿಮಗೆ ಯಾವ ಕೊರತೆಯೂ ಇರುವುದಿಲ್ಲ. Verse 19 and 20. 19 ಮತ್ತು 20ನೇ ವಾಕ್ಯ. Then the angel of God who had been traveling in front of the Israel's army withdrew and went behind them. The pillar of cloud also moved from in front and stood behind them, coming between the armies of Egypt and Israel. Throughout the night the cloud brought darkness to one side and light to the other side. So neither went near the other all night long. ಆಗ ಇಸ್ರಾಯೇಲ್ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದೆ ಬಂದನು. ಅವರ ಮುಂದೆ ಇದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಅದು ಈಜಿಪ್ಟಿನ ದಂಡಿಗೂ ಇಸ್ರಾಯೇಲಿನ ದಂಡಿಗೂ ನಡುವೆ ಬಂದಿತು. ಆಗ ಈಜಿಪ್ಟಿನವರಿಗೆ ಕತ್ತಲೆಯು ಇಸ್ರಾಯೇಲರಿಗೆ ರಾತ್ರಿ ಬೆಳಕು ಕೊಡುವಂಥದ್ದಾಗಿರುವುದರಿಂದ ಆ ರಾತ್ರಿಯಲ್ಲೇ ಒಬ್ಬರು ಹತ್ತಿರ ಒಬ್ಬರು ಬರಲಿಲ್ಲ. The command was 3. ನಾವು ನೋಡುತ್ತೇವೆ ಇಲ್ಲಿ ಕೊಟ್ಟಿರುವಂತ ಆಜ್ಞೆಯು, The miracle is 3. ನಾವು ನೋಡುತ್ತೇವೆ 3 ಆಜ್ಞೆಗಳನ್ನು ದೇವರು ಕೊಟ್ಟನು. The first- 3 ಅದ್ಭುತಗಳನ್ನು ದೇವರು ಅವರಿಗೆ The first ಮಾಡುತ್ತಾನೆ. miracle is shifting of the pillar of God. ಮೊದಲನೇ ಅದ್ಭುತ, ದೇವರ ಸ್ತಂಭವು ವರ್ಗಾಯಿಸಲ್ಪಟ್ಟಿತು. Angel of God shifted behind. ನಾವು ನೋಡುತ್ತೇವೆ ದೇವ ದೂತನು ಮುಂದಿನಿಂದ ಹಿಂದಕ್ಕೆ ಹೋಗುತ್ತಾನೆ. Pharaoh's team is not able to come near. ಆಗ ಫರೋಹನ ತಂಡವಲ್ಲಿ ಸಮೀಪಕ್ಕೆ ಬರಲು ಆಗುತ್ತಿಲ್ಲ. One side full light, other side full darkness. ಒಂದು ಕಡೆ ಸಂಪೂರ್ಣ ಬೆಳಕು, ಇನ್ನೊಂದು ಕಡೆ ಸಂಪೂರ್ಣ ಕತ್ತಲೆ. Why? ಏಕೆ? We read verse 23 and 24. 23-24ನೇ ವಾಕ್ಯ It is the last ಓದುವುದಾದರೆ, watch of the night. ಅದು ಆ ಒಂದು ರಾತ್ರಿಯ ಕೊನೆಯ ಗಳಿಗೆ ಆಗಿದೆ. Last watch means between 2 a.m. to 6 a.m. ಕೊನೆಯ ಗಳಿಗೆ, ರಾತ್ರಿ ಗಳಿಗೆ ಅಂದರೆ ನಸುಕಿನಲ್ಲಿ 2 ಗಂಟೆಯಿಂದ 6 ಗಂಟೆಯವರೆಗೆ. Verse 23 and 24, Pharaoh and team is having the last chasing of God's people at the last watch. ನಾವು ನೋಡುತ್ತೇವೆ 23-24ನೇ ವಾಕ್ಯದಲ್ಲಿ ಫರೋಹನು ಮತ್ತು ಆತನ ಸೇನೆಯು ಕೊನೆಯ ಗಳಿಗೆಯ ತನಕ ಇಸ್ರಾಯೇಲ್ ಜನರನ್ನು ಹಿಂದಗಟ್ಟುತ್ತಿದ್ದರು. In that last watch moment, ಆ ಒಂದು ಕೊನೆಯ ರಾತ್ರಿಯ ವೇಳೆಯಲ್ಲಿ verse 24 says, 24ನೇ ವಾಕ್ಯ ಹೀಗೆ the Lord looked down from the pillar of fire and cloud at the Egyptian army and threw it into confusion. ಬೆಳಗಿನ ಜಾವದಲ್ಲಿ ಯೆಹೋವನು ಅಗ್ನಿ ಸ್ತಂಭಗಳಿಂದಲೂ ಈಜಿಪ್ಟಿನ ದಂಡಿನ ಮೇಲೆ ದೃಷ್ಟಿ ಇಟ್ಟು ಈಜಿಪ್ಟಿನ ದಂಡವನ್ನು ತೊಂದರೆ ಪಡಿಸಿದನು. Lord looked down. ಯೆಹೋವನು ನೋಡಿದನು. Many people persecute God's people. ಅನೇಕ ಜನರು ದೇವರ ಜನರನ್ನು But ಹಿಂಸಿಸುತ್ತಾರೆ. God says, I'm looking down on them. ಆದ್ರೆ ದೇವರು ಹೇಳುತ್ತಾನೆ, ನಾನು ಇದನ್ನು I ನೋಡುತ್ತಿದ್ದೇನೆ. am looking down to confuse my enemies. ಆ ಜನರಿಗೆ, ವೈರಿಗಳಿಗೆ ತೊಂದರೆ ಕೊಡುವುದಕ್ಕೆ ನಾನು I am ನೋಡುತ್ತಿದ್ದೇನೆ. looking down to separate my people. ನನ್ನ ಜನರನ್ನು ಪ್ರತ್ಯೇಕಿಸುವುದಕ್ಕಾಗಿ I ನೋಡುತ್ತಿದ್ದೇನೆ. am looking down to protect my people. ನನ್ನ ಜನರನ್ನು ಸಂರಕ್ಷಿಸುವುದಕ್ಕೆ
ನೋಡುತ್ತಿದ್ದೇನೆ. There was confusion to the enemy and clarity for God's people to move on. ನಾವು ನೋಡ್ತೇವೆ ದೇವರ ಜನರಿಗೆ ಸ್ಪಷ್ಟೀಕರಣ, ವೈರಿಗಳಿಗೆ ಗಲಿಬಿಲೆ. ಸ್ಪಷ್ಟೀಕರಣದ ನಿಮಿತ್ತವಾಗಿ ದೇವರ ಜನರು ಮುಂದೆ ಹೋಗಲು ಆರಂಭಿಸಿದರು. Verse 25. 25ನೇ ವಾಕ್ಯ. Their wheels were jammed and Pharaoh and team got realization. ನಾವು ನೋಡುತ್ತೇವೆ ಅಲ್ಲಿ ಇರುವಂತ ಆ ಐಗುಪ್ತ ಜನರ ರಥಗಳ ಚಕ್ರವು ತೆಗೆದು ಹಾಕಲ್ಪಟ್ಟವು. They said, let's get away from the Israelites. The Lord is fighting for them against us. ಆಗ ಈ ಫರೋಹನ ಜನರು, ಸೈನ್ಯದವರು ಹೀಗೆ ಹೇಳುತ್ತಾರೆ, ಇಸ್ರಾಯೇಲರನ್ನು ನಾವು ಬಿಟ್ಟು ಬಿಡೋಣ, ಯಾಕಂದ್ರೆ ಅವರ ದೇವರು ನಮ್ಮ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾನೆ. A point of no return came in Pharaoh's and team's life. ಫರೋಹ ಮತ್ತು ಆತನ ಸೈನ್ಯ ಜೀವಿತದಲ್ಲಿ ಹಿಂತಿರುಗಿ ಹೋಗದಂತ ಪರಿಸ್ಥಿತಿಯು ಬಂದಿತು. God is a promise keeping God. ದೇವರು ವಾಗ್ದಾನವನ್ನು ನೆರವೇರಿಸುವ God will give ample ದೇವರಾಗಿದ್ದಾನೆ. opportunity for you and me to repent and change your lifestyle. ಈ ದಿನ ದೇವರು ಬದಲಾವಣೆ ಹೊಂದುವುದಕ್ಕೆ ಬೇಕಾದಷ್ಟು ಸದವಕಾಶವನ್ನು To ಕೊಡುತ್ತಿದ್ದಾನೆ. Judas Iscariot, God offered 9 chances. ಇಸ್ಕಾರಿಯತ್ ಯೂದನಿಗೆ 9 ಸದವಕಾಶವನ್ನು ಬದಲಾವಣೆಗೆ ದೇವರು ಒದಗಿಸಿಕೊಟ್ಟನು. But if you are not changing, ಆದ್ರೆ ನೀವು ಬದಲಾವಣೆ God ಹೊಂದದಿದ್ದರೆ is faithful to His promise of judgment. ದೇವರು ನ್ಯಾಯ ತೀರ್ಪಿನ ಆ ಒಂದು ವಾಕ್ಯಕ್ಕೆ A ನಂಬಿಗಸ್ತನಾಗಿದ್ದಾನೆ. point of no return will come. ಹಿಂತಿರುಗಿ ಹೋಗದಂತಹ ಪರಿಸ್ಥಿತಿ ಬಂದೇ Even when you ಬರುತ್ತದೆ. think of returning, that time the water will come over you and you will be swept over. ಹಿಂತಿರುಗಿ ಹೋಗಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ನೀರು ಬಂದು ನಿಮ್ಮನ್ನು ಮುಳುಗಿಸಿ Verse ಬಿಡುತ್ತದೆ. 26 to 28, the waters flow back and not one of the Egyptian army survived. 26ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೆ ನಾವು ನೋಡುತ್ತೇವೆ, ನೀರು ತಿರುಗಿ ಬಂದು ರಥಗಳು, ಕುದುರೆಗಳು, ಸವಾರಿಗಳ ಮೇಲೆ ಅದು ಬಂದಿತು. ಫರೋಹನ ಎಲ್ಲಾ ಸೈನ್ಯವು ಒಬ್ಬರು ಉಳಿಯದಂತೆ ಮುಳುಗಿಸಿತು. This is the last miracle. ಇದು ಒಂದು ಕೊನೆಯ ಅದ್ಭುತ. The drowning of the army of Egypt. ಐಗುಪ್ತ್ಯ ಸೇನೆ ಮುಳುಗಿ ಹೋಗುವಂತ ಅದ್ಭುತ. But all the Israelites survived. ಆದ್ರೆ ನಾವು ನೋಡುತ್ತೇವೆ ಇಸ್ರಾಯೇಲ್ ಜನರೆಲ್ಲರೂ ಬದುಕಿಕೊಂಡರು. Verse 29, all the Israelites survived. 29ನೇ ವಾಕ್ಯ, ಇಸ್ರಾಯೇಲ್ ಜನರೆಲ್ಲರೂ ಬದುಕಿ ಅವರು ನಡೆದರು. Hebrews 11:29. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 29ನೇ ವಾಕ್ಯ. The reason is mentioned why the Egyptians drowned and Israel survived. ಅಲ್ಲಿ ಒಂದು ಕಾರಣವು ಬರೆಯಲ್ಪಟ್ಟಿದೆ. ಯಾವ ಕಾರಣದಿಂದ ಐಗುಪ್ತ ಜನರು ಮುಳುಗಿ ಹೋದರು ಮತ್ತು ಇಸ್ರಾಯೇಲ್ ಜನರು ಅವರು ಒಣ ನೆಲದ ಮೇಲೆ ನಡೆದಂತೆ ಸಮುದ್ರವನ್ನು ದಾಟಿದರು. Why? ಏಕೆ? Because Egyptians didn't have faith in God or trust in the Lord. ದೇವರಲ್ಲಿ ಆ ಐಗುಪ್ತ ಜನರಿಗೆ ನಂಬಿಕೆ ಅಥವಾ ಭರವಸೆ ಇರಲಿಲ್ಲ. You can cross the sea, but unless you have conviction, even if you take baptism, you can't make it to the promised land. ನೀವು ಸಮುದ್ರವನ್ನು ದಾಟಲು ಪ್ರಯತ್ನಿಸಬಹುದು, ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಬಹುದು, ಆದರೆ ನಂಬಿಕೆಯ ಜೀವಿತದಲ್ಲಿ ನೀವು ಮುಂದುವರೆಯದೇ ಇದ್ದರೆ ನೀವು ಸಹ ನಾಶವಾಗಿ ಹೋಗುತ್ತೀರಿ. Without holiness, nobody will see the Lord. ಪರಿಶುದ್ಧತೆ ಇಲ್ಲದೆ ಯಾವನು ಯೆಹೋವನ ಮುಖವನ್ನು ನೋಡಲು We are ಸಾಧ್ಯವಿಲ್ಲ. saved by grace ನಾವು ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ, to have a holy life. ಪರಿಶುದ್ಧವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ. Verse 30. 30ನೇ The ವಾಕ್ಯ. Egyptians' dead bodies are lining the shore. ನಾವು ನೋಡುತ್ತೇವೆ ಐಗುಪ್ತ ಜನರ ಎಲ್ಲಾ ಶವಗಳು ಆ ಸಮುದ್ರದ ಕಡೆಯಲ್ಲಿ ಬರುತ್ತಾ ಇವೆ. Israelites are looking. ಇಸ್ರಾಯೇಲ್ ಜನರು ನೋಡುತ್ತಿರುವಾಗ When they saw the dead bodies lining, ಸಮುದ್ರದ ತೀರದಲ್ಲಿ ಸತ್ತ ಐಗುಪ್ತ್ಯರನ್ನು ಅವರು ನೋಡಿದಾಗ all are men, ಅವರೆಲ್ಲರೂ ಪುರುಷರಾಗಿದ್ದಾರೆ, all army warriors. ಅವರೆಲ್ಲರೂ ಸೇನೆಯಲ್ಲಿರುವಂತಹ ಬಲಿಷ್ಠವಾದಂತ ಜನರು. Israel people looked at dead bodies. ಈ ಒಂದು ಸಮುದ್ರದ ತೀರದಲ್ಲಿ ನಿಂತು ಸತ್ತ ಶವಗಳನ್ನು ಇಸ್ರಾಯೇಲ್ When they looked at ಜನರು dead bodies, ಆ ಒಂದು ಶವಗಳನ್ನು ನೋಡಿದಾಗ something flashed in their mind. ಅವರ ಮನಸ್ಸಿನಲ್ಲಿ ಬಂದಂತಹ ಆಲೋಚನೆಯು, So many of our baby infant boys' bodies floated in Nile like this. ಈ ರೀತಿಯಾಗಿ ಕೆಲವು ವರ್ಷಗಳ ಹಿಂದೆ ನಮ್ಮ ಚಿಕ್ಕ ಮಕ್ಕಳು, ಗಂಡು ಮಕ್ಕಳ ಆ ಸತ್ತ ಶವಗಳು ನೈಲ್ ನದಿಯಲ್ಲಿ ಹೀಗೆ ತೇಲಾಡುತ್ತಾ ಇದ್ದವು. Pharaoh and team of this world, ಈ ಲೋಕದಲ್ಲಿ ಇರುವಂತಹ ಫರೋಹನು ಆತನ ತಂಡದವರು,
They don't remember that how many people they drowned. ಎಷ್ಟು ಜನರನ್ನು ಅವರು ಮುಳುಗಿಸಿ ಸಾಯಿಸಿದರೆಂಬ ಲೆಕ್ಕವೂ ಅವರಿಗಿಲ್ಲ. A day will come. ಒಂದು ದಿನ ಬರಲಿಕ್ಕಿದೆ. A moment will come. ಒಂದು ಕ್ಷಣ ಬರಲಿಕ್ಕಿದೆ. No chariots will help you. ಆ ಸಮಯದಲ್ಲಿ ಯಾವ ರಥಗಳ ಸಹಾಯ ನಿಮಗೆ ಸಾಲದು. No training will help you. ಯಾವುದೇ ತರಬೇತಿಯು No ನಿಮಗೆ money ಸಹಾಯ power will ಮಾಡಲ್ಲ. help you. ಯಾವ ಹಣಕಾಸು ನಿಮಗೆ ಬಿಡುಗಡೆ ಕೊಡಲ್ಲ. How can you escape the drowning by the Almighty God? ಸರ್ವಶಕ್ತನಾದ ದೇವರೇ ಮುಳುಗುವಂತ ಪರಿಸ್ಥಿತಿಯನ್ನು ಕಳಿಸಿದರೆ ಅದರಿಂದ ದಾಟುವುದಕ್ಕೆ ನಿಮಗೆ ಹೇಗಾಗುತ್ತದೆ? That's why we should live in reverential fear. ಆ ಕಾರಣದಿಂದ ನಾವು ಭಯಭಕ್ತಿ ಉಳ್ಳಂತ ಜೀವಿತವನ್ನು ಜೀವಿಸಬೇಕು. Seeing all these things. ಎಲ್ಲ ಸಂಗತಿಗಳನ್ನು ಅವರು ವೀಕ್ಷಿಸಿದಾಗ Last verse. ಕೊನೆಯ ವಾಕ್ಯ, When the Israelites saw the great power the Lord displayed against the Egyptians, the people feared the Lord and put their trust in him and in Moses his servant. ಈಜಿಪ್ಟಿನವರ ಮೇಲೆ ಯೆಹೋವನು ಮಾಡಿದ ದೊಡ್ಡ ಕಾರ್ಯಗಳನ್ನು ನೋಡಿದಾಗ ಇಸ್ರಾಯೇಲರು ಯೆಹೋವನಿಗೆ ಭಯಪಟ್ಟು ಯೆಹೋವನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. People feared the Lord. ಜನರು ಯೆಹೋವನಿಗೆ Few moments back they cried unto God, but they were grumbling against Moses. They were very fickle. Now their faith is growing. They put their trust in the Lord and also in Moses the servant of the Lord. ಕೆಲವು ಕ್ಷಣಗಳ ಹಿಂದೆಯೇ ಕೆಂಪು ಸಮುದ್ರವನ್ನು ನೋಡುವಾಗ ದೇವರಲ್ಲಿ ಅವರು ಕೂಗಲಾರಂಭಿಸಿದರು, ಮೋಶೆ ವಿರುದ್ಧವಾಗಿ ಗುಣಗುಟ್ಟಲಾರಂಭಿಸಿದರು. ಆದರೆ ದೇವರು ಅವರಿಗೋಸ್ಕರ ಅದ್ಭುತ ಮಾಡಿದ ನಂತರ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಇದೇ ಜನರು ದೇವರಿಗೆ ಭಯಪಟ್ಟು ಅವರು ದೇವರಲ್ಲಿಯೂ ಮತ್ತು ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. Part of the story. ಆದರೆ ಈ ಒಂದು ಕಥೆಯ ಒಂದು ವಿಷಾದವಾದ ಸಂಗತಿ If they grasp the 10 plagues, ಒಂದು ವೇಳೆ ಆ 10 ಬಾಧೆಗಳ ಅರ್ಥ ಅವರಿಗೆ ಸರಿಯಾಗಿ ಗೊತ್ತಿದ್ದರೆ, when they came across the Red Sea and hemmed by enemies, they would have continuously trusted the Lord and seen the deliverance of the Lord. ಅವರು ಅದ್ಭುತನಾದಂಥ ದೇವರಲ್ಲಿ ನಂಬಿಕೆ ಇಟ್ಟು ಕೆಂಪು ಸಮುದ್ರವು ಎದುರುಗೊಂಡರೂ ಸಹ ಅವರು ದೇವರಲ್ಲಿ ಭಯಪಟ್ಟಿದ್ದರೆ ಅವರು ಸರಳವಾಗಿ ಮುಂದೆ ಚಲಿಸಲು ಸಾಧ್ಯವಿತ್ತು. 1 Corinthians 10 says, ಆದ್ದರಿಂದ 1 ಕೊರಿಂಥ 10 ಹೀಗೆ ಹೇಳುತ್ತದೆ, unusual miracles was a norm for them. ಅಲ್ಲಿ ಆ ಜನರಿಗೆ ಆ ದಿನಗಳಲ್ಲಿ ಅಸಾಧಾರಣವಾದ ಅದ್ಭುತಗಳು ಸಹಜವಾಗಿ ನಡೆಯುವಂತದ್ದಾಗಿದ್ದವು. Except 2 people, nobody entered the promised land. 2 ಜನರ ಹೊರತಾಗಿ ಬಾಕಿ ಯಾರು ವಾಗ್ದಾನ ದೇಶವನ್ನು In spite of seeing miracle after miracle, ಅದ್ಭುತಗಳಿಂದ ಅದ್ಭುತಗಳನ್ನು ನೋಡಿದ ನಂತರ I and you are not seen that many miracles. ನೀವು ಮತ್ತು ನಾನು ಅಂಥ ಅದ್ಭುತಗಳನ್ನು ಇಲ್ಲಿಯ ತನಕ ಕಂಡಿಲ್ಲ. In spite of all God's evidence after evidence, they couldn't trust God and God's leadership. ಇಷ್ಟೆಲ್ಲ ಅದ್ಭುತಗಳನ್ನು ತಮ್ಮ ಜೀವಿತದಲ್ಲಿ ಅವರು ನೋಡಿದ್ದರೂ ಸಹ ಯೆಹೋವನಲ್ಲಿ ಭರವಸೆ ಇಡುವುದಕ್ಕೆ ಅವರಿಗೆ And ಆಗಲಿಲ್ಲ. these things are written so that we will not be trapped by a sin and miss the promised land. ಈ ಎಲ್ಲ ಸಂಗತಿಗಳು ಏಕೆ ಬರೆಯಲ್ಪಟ್ಟಿದೆ ಎಂದರೆ ನಾವು ಪಾಪದಲ್ಲಿ ಸಿಕ್ಕಾಕಿಕೊಂಡು ವಾಗ್ದಾನ ದೇಶವನ್ನು ಪ್ರವೇಶಿಸದೇ ಇರುವಂತ ಪರಿಸ್ಥಿತಿ ನಮಗೆ ಬರಬಾರದು. Are you confused today? ಇಂದು ನಿಮಗೆ ಯಾವುದಾದ್ರೂ ಗಲಿಬಿಲಿ ಇದೆಯಾ? Stand still. ನೀವು ಕದಲದೆ ನಿಲ್ಲಿರಿ. God will provide clarity for you. ದೇವರು ತಾನೇ ಎಲ್ಲ ವಿಷಯಗಳಲ್ಲಿ ಸ್ಪಷ್ಟತೆಯನ್ನು ಕೊಡಲಿಕ್ಕಿದ್ದಾನೆ. May God help each one of us ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ to ಮಾಡಲಿ. trust God, ದೇವರಲ್ಲಿಯೇ ಭರವಸೆ to ಇಡುವುದಕ್ಕೆ, simply trust Him, ಸರಳ ನಂಬಿಕೆಯಿಂದ ಆತನಲ್ಲಿ to ಭರವಸೆ stay ಇಡುವುದಕ್ಕೆ, calm ಶಾಂತವಾಗಿರುವುದಕ್ಕೆ and see things through the Lord. ನಾವು ಕರ್ತನ ದೃಷ್ಟಿಕೋನದಿಂದ ಎಲ್ಲಾ ವಿಷಯಗಳನ್ನು ಗ್ರಹಿಸಿಕೊಳ್ಳೋಣ. Our miracles on the way. ಯಾಕಂದ್ರೆ ನಮ್ಮ ಅದ್ಭುತವು ಆಗಲೇ ನಮಗೆ ಕಾದಿದೆ. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. This morning, let us ask the Lord Jesus Christ to be the center of our lives, as He was with Israel, as a pillar of cloud and as a pillar of fire. Let this be our prayer. God, you be my vision, you be my path, and you be my guide, so that I will be able to fulfill your purposes
in my life. ಯಾವ ರೀತಿಯಾಗಿ ದೇವರು ಇಸ್ರಾಯೇಲ್ ಜನರಿಗೆ ಮೇಘಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಮುನ್ನಡೆಸಿದನೋ ಅದೇ ರೀತಿಯಾಗಿ ಯೇಸು ಸ್ವಾಮಿಯಲ್ಲಿ ನಾವು ಬೇಡಿಕೊಳ್ಳೋಣ. ಅಪ್ಪ, ನೀನು ತಾನೇ ನನ್ನ ದೃಷ್ಟಿಕೋನವಾಗಿರಬೇಕು, ನನ್ನ ದರ್ಶನವಾಗಿರಬೇಕು, ನನ್ನ ಮಾರ್ಗದರ್ಶನವಾಗಿ ನೀನು ಇರಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ನಾವು ಯೇಸುವಿನಲ್ಲೇ ಹಾಡಿನ ಮುಖಾಂತರ ಬೇಡಿಕೊಳ್ಳೋಣ. Jesus, be the center, be my source, be my light, Jesus. Jesus, be the center, be my source, be my light, Jesus, be the fire in the heart, be the wind in the sails, be the reason that I live, Jesus, 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 be my vision, be my path, be my guide, Jesus, be the fire in the heart, be the wind in the sails, be the reason that I live, Jesus, Jesus, be the center, be my source, be my light, Jesus, Jesus, be the center, be my hope, be my soul, Jesus. In the amazing grace of our Lord and Savior Jesus Christ, ಯೇಸು ಕ್ರಿಸ್ತನ ಅಳತೆಯಿಲ್ಲದಂತ ಆ ಒಂದು ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂತಹ ಪ್ರೀತಿಯು, continuous abiding presence of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾಗಿ ನಡೆಸುವಂತ ಪ್ರಸನ್ನತೆಯು be with each one of us. ನಾವೆಲ್ಲರ ಸಂಗಡ ಇರಲಿ. Be calm in the presence of God. ಕರ್ತನ ಪ್ರಸನ್ನತೆಯಲ್ಲಿ ಶಾಂತವಾಗಿರುವುದಕ್ಕೆ, Follow His leading. ಆತನ ಮಾರ್ಗದರ್ಶನವನ್ನು ಅನುಸರಿಸುವುದಕ್ಕಾಗಿ God bless all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.